ಶಿವಲೋಕ ಚಾನಲ್ಗೆ ಸ್ವಾಗತ. ಯಾವ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಬೇಕು? ನಾವು ಪ್ರತಿದಿನ ಮಾಡುವ ಒಂದು ಸಾಮಾನ್ಯ ಕೆಲಸ ನಿದ್ರೆ. ಆದರೆ ನಿಮಗೆ ಗೊತ್ತಾ, ನಾವು ಯಾವ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗುತ್ತೇವೆ ಅನ್ನೋದಕ್ಕೂ ನಮ್ಮ ಆರೋಗ್ಯ, ಮನಃಶಾಂತಿ ಮತ್ತು ಅದೃಷ್ಟಕ್ಕೂ ಸಂಬಂಧ ಇದೆ ಎಂದು ಹಿರಿಯರು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡ, ಇನ್ನು ಕೆಲವರು ಪೂರ್ವ ದಿಕ್ಕು ಅತ್ಯುತ್ತಮ ಎನ್ನುತ್ತಾರೆ. ಹಾಗಾದರೆ ನಿಜ ಏನು? ಯಾವ ದಿಕ್ಕಿನಲ್ಲಿ ಮಲಗಿದರೆ ಒಳ್ಳೆಯದು? ಯಾವ ದಿಕ್ಕನ್ನು ತಪ್ಪಿಸಬೇಕು? ಇವತ್ತು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಭಾಗ 1. ಪೂರ್ವ ದಿಕ್ಕಿನ ಮಹಿಮೆ. ಹಳೆ ಶಾಸ್ತ್ರಗಳ ಪ್ರಕಾರ ಪೂರ್ವ ದಿಕ್ಕು ಜ್ಞಾನ ಮತ್ತು ಶಾಂತಿಯ ಸಂಕೇತ ಎಂದು ಹೇಳುತ್ತಾರೆ. ಸೂರ್ಯ ಉದಯವಾಗುವ ದಿಕ್ಕು ಪೂರ್ವ. ಆದ್ದರಿಂದ ಈ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಂಬುತ್ತಾರೆ. ವಿದ್ಯಾರ್ಥಿಗಳು, ಧ್ಯಾನ ಮಾಡುವವರು ಮತ್ತು ಮನಸ್ಸಿನಲ್ಲಿ ಗೊಂದಲ ಇರುವವರು ಪೂರ್ವ ದಿಕ್ಕಿನಲ್ಲಿ ಮಲಗಿದರೆ ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ. ಒಂದು ಹಳೆಯ ಕಥೆಯಲ್ಲಿ ಒಬ್ಬ ಗುರು ತನ್ನ ಶಿಷ್ಯರಿಗೆ ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ಮಲಗಲು ಹೇಳುತ್ತಿದ್ದರು. ಕೆಲ ದಿನಗಳ ನಂತರ ಅವರ ಮನಸ್ಸು ಶಾಂತವಾಗಿ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಯಿತು ಎಂದು ಹೇಳುತ್ತಾರೆ. ಭಾಗ 2. ದಕ್ಷಿಣ ದಿಕ್ಕಿನ ರಹಸ್ಯ. ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ದಿಕ್ಕನ್ನು ಆರೋಗ್ಯ ಮತ್ತು ದೀರ್ಘಾಯುಷ್ಯ ದಿಕ್ಕು ಎಂದು ಹೇಳುತ್ತಾರೆ. ಈ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದರೆ ದೇಹಕ್ಕೆ ವಿಶ್ರಾಂತಿ ಚೆನ್ನಾಗಿ ಸಿಗುತ್ತದೆ ಎಂದು ನಂಬಿಕೆ ಇದೆ. ಹಿರಿಯರು ಹೆಚ್ಚಾಗಿ ಇದೇ ದಿಕ್ಕಿನಲ್ಲಿ ಮಲಗುತ್ತಿದ್ದರು. ಕೆಲವರು ಹೇಳುವಂತೆ ಭೂಮಿಯ ಚುಂಬಕ ಶಕ್ತಿಯ ಕಾರಣದಿಂದ ದಕ್ಷಿಣ ದಿಕ್ಕಿನಲ್ಲಿ ಮಲಗಿದರೆ ನಿದ್ರೆ ಉತ್ತಮವಾಗಬಹುದು ಎಂದು ನಂಬುತ್ತಾರೆ. ಭಾಗ 3. ಉತ್ತರ ದಿಕ್ಕಿನಲ್ಲಿ ಏಕೆ ಮಲಗಬಾರದು? ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಾರೆ. ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡ. ಇದಕ್ಕೆ ಕಾರಣ ಏನು? ಪುರಾಣಗಳ ಪ್ರಕಾರ ಈ ದಿಕ್ಕು ವಿಶೇಷ ಶಕ್ತಿಗಳೊಂದಿಗೆ ಸಂಬಂಧಿಸಿದೆ ಎಂದು ನಂಬುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಉತ್ತರ ದಿಕ್ಕಿನಲ್ಲಿ ಮಲಗಿದರೆ ಮನಸ್ಸಿಗೆ ಅಶಾಂತಿ, ಕೆಟ್ಟ ಕನಸುಗಳು ಮತ್ತು ದೌರ್ಬಲ್ಯ ಹೆಚ್ಚಬಹುದು ಎಂದು ಹೇಳುತ್ತಾರೆ. ಆದ್ದರಿಂದ ಬಹಳ ಮಂದಿ ಈ ದಿಕ್ಕನ್ನು ತಪ್ಪಿಸುತ್ತಾರೆ. ಭಾಗ 4. ಪಶ್ಚಿಮ ದಿಕ್ಕು ಒಳ್ಳೆಯದಾ? ಪಶ್ಚಿಮ ದಿಕ್ಕಿನಲ್ಲಿ ಮಲಗುವುದು ಮಧ್ಯಮ ಫಲ ನೀಡುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಈ ದಿಕ್ಕಿನಲ್ಲಿ ಮಲಗಿದರೆ ಆಲೋಚನೆಗಳು ಹೆಚ್ಚಾಗಬಹುದು, ಮನಸ್ಸು ಹೆಚ್ಚು ಚುರುಕಾಗಿರಬಹುದು. ಆದರೆ ಇದು ಎಲ್ಲರಿಗೂ ಒಂದೇ ರೀತಿ ಆಗಿರುವುದಿಲ್ಲ. ಭಾಗ 5. ಮಲಗುವಾಗ ಪಾಲಿಸಬೇಕಾದ ನಿಯಮಗಳು. ಮಲಗುವ ಕೋಣೆ ಸ್ವಚ್ಛವಾಗಿರಬೇಕು. ಹಾಸಿಗೆಯ ಬಳಿ ಅನಗತ್ಯ ವಸ್ತುಗಳನ್ನು ಇಡಬಾರದು. ರಾತ್ರಿ ಮಲಗುವ ಮೊದಲು ಕೋಪ, ಜಗಳ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಬೇಕು ಮತ್ತು ಮೊಬೈಲ್ ನೋಡುತ್ತಾ ಮಲಗುವ ಅಭ್ಯಾಸವನ್ನು ಕೂಡ ಕಡಿಮೆ ಮಾಡಬೇಕು. ಯಾಕೆಂದರೆ ಶಾಂತ ಮನಸ್ಸೇ ಉತ್ತಮ ನಿದ್ರೆಗೆ ಕಾರಣ ಎಂದು. ಹಾಗಾದರೆ ಸ್ನೇಹಿತರೆ, ಹಿರಿಯರು ಹೇಳುವಂತೆ ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗುವುದು ಉತ್ತಮ ಎಂದು ನಂಬುತ್ತಾರೆ. ಉತ್ತರ ದಿಕ್ಕನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು ಎಂದು ಹೇಳುತ್ತಾರೆ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಮತ್ತಷ್ಟು ಕೂಡ ಆಧ್ಯಾತ್ಮಿಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.